ಶುಭೋದಯ. ಇವತ್ತಿನ ನಿಮ್ಮ ದಿನ ಸುಂದರವಾಗಿರಲಿ ಅಂತ ಹಾರೈಸ್ತೀನಿ. ಕ್ವಿಕ್ ವಾಕ್ ಮುಗಿಸಿ ಫ್ರೆಶ್ ಅಪ್ ಆಗಿ ಆಮ್ಲ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಒಂದೆರಡು ಬೆಟ್ಟದ ನೆಲ್ಲಿಕಾಯಿ, ಪುದೀನ, ಸ್ವಲ್ಪ ಶುಂಠಿ ಇದಷ್ಟನ್ನು ನೀರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಬ್ಯೂಟಿಫುಲ್ ಆದಂತಹ ಆಮ್ಲ ಜ್ಯೂಸ್ ರೆಡಿ ಆಗುತ್ತೆ. ಬೇಕಾದ್ರೆ ನೀವು ಅದಕ್ಕೆ ಜೇನುತುಪ್ಪವನ್ನು ಕೂಡ ಸೇರಿಸ್ಕೋಬಹುದು. ಇನ್ನು ನಾನು ಸುಮಾರು ಸಲ ಹೇಳಿದ್ದೀನಿ, ಆಮ್ಲ ಜ್ಯೂಸ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಏನಿದೆ ಅದು ಸಾಕಷ್ಟು ವಿಧವಾಗಿ ನಮ್ಮ ದೇಹಕ್ಕೆ ಸಪೋರ್ಟ್ ಮಾಡುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಇರ್ಬೋದು, ಡೈಜೆಸ್ಟಿವ್ ಹೆಲ್ತ್ ಇರ್ಬೋದು, ಹಾರ್ಟ್ ಹೆಲ್ತ್, ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್, ಐ ಹೆಲ್ತ್, ಈವನ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹಾಗೆಯೇ ಬ್ಲಡ್ ಶುಗರ್ ಕಂಟ್ರೋಲ್ಗೂ ಕೂಡ ಇದು ತುಂಬಾ ಉಪಯೋಗವಾಗುವಂತಹ ಜ್ಯೂಸ್. ನೆಕ್ಸ್ಟ್ ಟೈಮ್ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕರೆ ಈ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋದನ್ನು ಮರಿಬೇಡಿ. ಇನ್ನು ಈಗೊಂದು 4-5 ದಿನದಿಂದ ಸ್ಟ್ರಿಕ್ಟಾಗಿ ಹೆಲ್ತಿ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಮರ್ತೋಗಿದ್ದೆ. ಡೆಫಿನೆಟ್ಲಿ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಸೊ ಬ್ಯೂಟಿಫುಲ್ ಆದ ಸಿಂಪಲ್ ಆದ ಸಲಾಡ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಜೇನು ಮತ್ತೆ ಮಲ್ಕೊಂಡ್ರು. ಹಾಗಾಗಿ ನನ್ನ ಕೆಲವೊಂದು ಕೆಲಸಗಳನ್ನು ಮಾಡ್ಕೊಳ್ಳುವಂತಹ ಸಮಯ ಇದು. ಮಧ್ಯಾಹ್ನಕ್ಕೆ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾರ್ಕೆಟಲ್ಲಿ ಸುಮಾರು ಬ್ರ್ಯಾಂಡ್ಗಳ ಪೌಡರ್ಗಳನ್ನು ನಾವು ನೋಡ್ತೀವಿ. ಬಟ್ ನನ್ನ ಆಲ್ ಟೈಮ್ ಫೇವ್ರೇಟ್ ಆ್ಯಂಡ್ ಮೋಸ್ಟ್ ಟ್ರಸ್ಟೆಡ್ ಅಂತ ಹೇಳ್ಬೋದು ಸಂಪೂರ್ಣರವರ ಪೌಡರ್ಸ್. ಬರೀ ಬಿಸಿಬೇಳೆ ಬಾತ್ ಪೌಡರ್ ಅಷ್ಟೇ ಅಲ್ಲ, ಸಾಂಬಾರ್ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಹೀಗೆ ಸಾಕಷ್ಟು ಒಳ್ಳೆಯ ಪ್ರಾಡಕ್ಟ್ಗಳನ್ನು ಅವರು ಸೇಲ್ ಮಾಡ್ತಾರೆ. ಒಂದು ಪುಟ್ಟ ಮಹಿಳೆಯರ ಗುಂಪು ಅವರೇ ಮನೆಯಲ್ಲಿ ಶುದ್ಧವಾಗಿ ನಮ್ಮ ತಾಯಂದ್ರು ಪ್ರಿಪೇರ್ ಹೇಗೆ ಮಾಡ್ತಾರೋ ಅದೇ ರೀತಿ ಕಾಳಜಿ ವಹಿಸಿ ಯಾವುದೇ ಪ್ರಿಸರ್ವೇಟಿವ್ಸ್, ಟೇಸ್ಟ್ ಪೌಡರ್ ಏನೂ ಇಲ್ಲದೆ ಶುದ್ಧವಾಗಿ ಮಾಡುವಂತಹ ಒಂದು ಬ್ಯೂಟಿಫುಲ್ ಹೋಮ್ ಮೇಡ್ ನಮ್ಮ ಸ್ಥಳೀಯ ಬ್ರ್ಯಾಂಡ್, ನಮ್ಮ ದೇಸಿ ಬ್ರ್ಯಾಂಡ್. ಅಡುಗೆ ವಿಷಯಕ್ಕೆ ಬಂದರೆ ನಿಮ್ಮೆಲ್ರಿಗೂ ಗೊತ್ತು, ನಾನು ಹೋಮ್ ಮೇಡ್ ವಸ್ತುಗಳನ್ನು ಬಹಳ ಇಷ್ಟಪಡ್ತೀನಿ. ಸುಮಾರು ಸಲ ಟೈಮ್ ಇರೋದಿಲ್ಲ, ಆದರೆ ಅಷ್ಟೇ ರುಚಿ, ಅಷ್ಟೇ ಅನ್ನೋದಕ್ಕಿಂತ ನಾನು ಮಾಡೋದಕ್ಕಿಂತ 1000 ಪಟ್ಟು ಚೆನ್ನಾಗಿರುವಂಥ ಸಂಪೂರ್ಣರವರ ಈ ಪೌಡರ್ಗಳನ್ನು ನಾನು ಹಾಗಾಗಿನೇ ಬಳಸ್ತೀನಿ. ಸುಮಾರು ತಿಂಗಳುಗಳಿಂದ ಇವುಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಗಿದೆ. ಹಾಗಾಗಿನೇ ನಾನು ಇವತ್ತು ನಿಮ್ಮೆಲ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಕೊಟ್ಟೆ. ಇದರಿಂದ ನಮ್ಮ ದೇಸಿ, ನಮ್ಮ ಕನ್ನಡದ ಹೆಣ್ಮಕ್ಳು ಪ್ರೀತಿಯಿಂದ ಮಾಡಿರುವಂತಹ ಬ್ರ್ಯಾಂಡ್ 4 ಜನಕ್ಕೆ ತಲುಪಲಿ ಅನ್ನುವಂಥ ಉದ್ದೇಶ ಅಷ್ಟೇ. ಸೊ ನೀವು ಕೂಡ ಈ ಪೌಡರ್ಗಳನ್ನು ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ಕೆಳಗಡೆ ಕಾಣಿಸ್ತಿರುವಂಥ ನಂಬರ್ಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಪರ್ಚೇಸ್ ಮಾಡ್ಬೋದು. ಇನ್ನು ಬಿಸಿಬೇಳೆ ಬಾತ್ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ಲರೂ ತುಂಬ ಪ್ರೀತಿಯಿಂದ ಖುಷಿಯಿಂದ ತಿನ್ನುವಂಥದ್ದಿದು. ಹಾಗೆಯೇ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಾನು ಅಕ್ಕಿ ಎಷ್ಟು ತಗೋತೀನೋ ಬೇಳೆನೂ ಅಷ್ಟೇ ತಗೋತೀನಿ. ಸುಮಾರು ಜನ ಸ್ವಲ್ಪ ಕಡಿಮೆ ಬಳಸ್ತಾರೆ. ಒಂದೆರಡು ಚಮಚ ಎಣ್ಣೆ ಕಾದ ಮೇಲೆ ಸಾಸಿವೆ, ಕರಿಬೇವು, ಒಣ ಮೆಣಸಿನಕಾಯಿ, ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಶೇಂಗಾ, ಗೋಡಂಬಿ ಎಲ್ಲದನ್ನು ಹಾಕಿ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಾದ ಮೇಲೆ ಭರಪೂರವಾದಂತಹ ತರಕಾರಿಗಳನ್ನು ಬೆಳೆಸ್ತಾ ಇದ್ದೀನಿ. ಕ್ಯಾರೆಟ್, ಗೆಡ್ಡೆಕೋಸು, ಬಟಾಣಿ, ಕೆಂಪು ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಟೊಮೆಟೊ, ಹೀಗೆ ಇಷ್ಟವಾದಂತಹ ಎಲ್ಲ ತರಕಾರಿಗಳನ್ನು ನಾನು ಹಾಕೋತೀನಿ. ಇದನ್ನು ಕೂಡ 1-2-3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋತೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ಉಪ್ಪು, ಬಿಸಿಬೇಳೆ ಬಾತ್ ಪೌಡರ್ನ 1-2 ಚಮಚ ಹಾಕೋತಿದ್ದೀನಿ. ನಾನಿವತ್ತು ಹೇಳಿದ ಹಾಗೆ ಸಂಪೂರ್ಣರವರ ಬಿಸಿಬೇಳೆ ಬಾತ್ ಪೌಡರ್ನ ಬಳಸ್ತಾ ಇದ್ದೀನಿ. ಎಲ್ಲ ತರಕಾರಿಗಳು ಸ್ವಲ್ಪ ಫ್ರೈ ಆದಮೇಲೆ ಹುಣಸೆ ರಸ, ಹಾಗೆಯೇ 1-2 ಚಮಚ ಬೆಲ್ಲದ ಪೌಡರ್ನ ಹಾಕೋತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಬೆಲ್ಲದ ಪೌಡರ್ ಬಳಸ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆಯೇ ಖಾರದ ಪುಡಿ ಕೂಡ ನಾನು ಹಾಕ್ಕೊಂಡೆ. ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕೊನೆಯದಾಗಿ ನಾನೇನು ಅಕ್ಕಿ ಮತ್ತು ಬೇಳೆನ ನೆನೆಸಿಟ್ಟಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡೆ. ಹಾಗೆಯೇ ನೀರು ಅಷ್ಟೇ, ನಿಮಗೆ ಗೊತ್ತಾಗುತ್ತೆ. ತೀರಾ ತೆಳು ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕಾಗುತ್ತೆ. ನನಗೆ ತೀರಾ ತೆಳು ಇಷ್ಟ ಆಗೋದಿಲ್ಲ, ಹಾಗಾಗಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರೋ ಥರ ನೀರನ್ನು ಹಾಕ್ಕೊಂಡೆ. ಜೋರಾದ ಉರಿ ಇಡೋದಕ್ಕಿಂತ ನಿಧಾನವಾದ ಉರಿ ಇಟ್ಟು 1-2-3 ವಿಷಲ್ ಹೊಡ್ಸಿದ್ರೆ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಸೊ ಈ ಒಂದು 15-20 ನಿಮಿಷದಲ್ಲಿ ಬೇರೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮುಗಿಸ್ಕೊತೀನಿ. ಹಾಗೆಯೇ ಕೆಲವೊಂದು ವಿಷಯಗಳನ್ನು ಮಾತಾಡ್ತೀನಿ ನಿಮ್ಮೊಟ್ಟಿಗೆ. ತುಂಬ ಜನಕ್ಕೆ ಅನಿಸ್ಬಹುದು ವ್ಲಾಗಲ್ಲಿ ಎಲ್ಲ ನೀಟಾಗಿ ಖುಷಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ಇರುವಂಥ ಮನೆ, ನಾನು ಇದನ್ನೆಲ್ಲ ನೋಡಿ. ಬಟ್ ಖಂಡಿತವಾಗ್ಲೂ ಯಾವಾಗಲೂ ಹೀಗೆ ಇರೋದಿಲ್ಲ. ನಾನು ಕೂಡ ತುಂಬ ಸಲ ಸೋತೋದಾಗೆ, ಟಯರ್ಡ್ ಆದಾಗೆ ಹಾಗೆ ಆಗ್ತೀನಿ. ಆ್ಯಂಡ್ ಇಟ್ಸ್ ಆಲ್ ವೆರಿ ಕಾಮನ್. ಅದರಲ್ಲೂ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಕೆಲಸನ ಮಾಡ್ತಾನೆ ಇರಬೇಕು, ನಮ್ಮದು ಅಂತ ಅಸ್ತಿತ್ವ ಯಾವಾಗಲೂ ಜೀವಂತವಾಗಿರಿಸ್ಕೋಬೇಕು ಅಂತ ಆಲೋಚನೆ ಮಾಡಿದ್ರೆ ಇನ್ನೂ ಕಷ್ಟ ಅನಿಸುತ್ತೆ. ಆದರೆ ಒಂದು ವಿಷಯ
ಖಂಡಿತವಾಗ್ಲೂ ಸತ್ಯ. ನಮ್ಮೊಟ್ಟಿಗೆ ಇರೋರು, ನಮ್ಮ ಸುತ್ತಮುತ್ತಲೇ ಇರೋರು, ಅಮ್ಮ ಅಪ್ಪ ಗಂಡ ಎಲ್ಲರೂ ಕೂಡ ಎಷ್ಟೇ ಪ್ರೀತಿ ಕೊಟ್ಟರು, ಎಷ್ಟೇ ನಮಗೆ ಕಂಫರ್ಟ್ ಝೋನ್ ಕೊಟ್ಟರು, ಅಂಟಿಲ್ ಆ್ಯಂಡ್ ಅನ್ಲೆಸ್ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳದೆ, ನಮ್ಮ ವ್ಯಾಲ್ಯೂ ನಮಗೆ ಗೊತ್ತಾಗದೆ, ನಾವು ಏನನ್ನು ಡಿಸರ್ವ್ ಮಾಡ್ತೀವಿ ಅನ್ನೋದನ್ನು ಅರಿತುಕೊಳ್ಳದೆ ಜೀವನದಲ್ಲಿ ಯಾವತ್ತೂ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಐ ಆಲ್ವೇಸ್ ಟೆಲ್ ಎವ್ರಿ ಒನ್, ನಮ್ಮನ್ನು ನಾವು ಖುಷಿ ಪಡಿಸ್ಕೊಳ್ಳೋಣ. ನಮ್ಮ ಜೊತೆಗೆ ಮಾತ್ರ ನಮ್ಮ ಕಂಪ್ಯಾರಿಷನ್ ಇರಲಿ. ನಿನ್ನೆಗಿಂತ ನಾನು ಇವತ್ತು ಎಷ್ಟು ಬೆಸ್ಟ್ ಆಗಿದ್ದೀನಿ, ಇವತ್ತಿನಗಿಂತ ನಾಳೆ ನಾನು ಇನ್ನೂ ಎಷ್ಟು ಬೆಸ್ಟ್ ಆಗಬೇಕು ಅಂತ. ಆಗ ನಿಜವಾಗ್ಲೂ ಖುಷಿ ಸಿಗುತ್ತೆ. ಅದು ಬಿಟ್ಟು ಬೇರೆಯವ್ರೊಟ್ಟಿಗೆ ಕಂಪ್ಯಾರಿಷನ್ ನಾವು ಶುರು ಮಾಡಿದ್ವಿ ಅಂದರೆ ನಮಗೆ ಯಾವತ್ತೂ ಖುಷಿ ಸಿಗೋದಿಲ್ಲ. ಸೊ ಪ್ಲೀಸ್ ಲವ್ ಯುವರ್ ಸೆಲ್ಫ್, ಕಂಪೇರ್ ಆ್ಯಂಡ್ ಕಾಂಪೀಟ್ ಓನ್ಲಿ ವಿತ್ ಯುವರ್ ಸೆಲ್ಫ್. ಏನಂತೀರಾ? ಹಾಗೆಯೇ ಸುಮಾರು ಜನ ತಾಯಂದ್ರಿಗಿದ್ರ ಅನುಭವ ಆಗಿರುತ್ತೆ. ತಾಯ್ತನದ ಜರ್ನಿಯಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಕಲಿತೀವಿ, ಸಾಕಷ್ಟು ನಮ್ಮ ಬಿಹೇವಿಯರಲ್ ಚೇಂಜಸ್ ಅಂತ ಏನು ಹೇಳ್ತೀವಿ ಅದು ಕೂಡ ನಮಗೆ ಗೊತ್ತಿಲ್ಲದೆ ಆಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹಳೆಯ ನಮ್ಮನ್ನು ಮಿಸ್ ಮಾಡಿಕೊಂಡ್ರು ಹೊಸ ನಮ್ಮನ್ನು ಪ್ರೀತಿಸೋದಕ್ಕೆ ಶುರು ಮಾಡಿರ್ತೀವಿ. ನಮ್ಮಲ್ಲಿ ಇಷ್ಟೆಲ್ಲ ಶಕ್ತಿ ಇದೆನಾ, ಇಷ್ಟೆಲ್ಲ ಗುಣಗಳಿದೆನಾ ಅನ್ನುವಂಥ ಆಶ್ಚರ್ಯ ಕೂಡ ನಡೆದಿರುತ್ತೆ. ಇನ್ನು ನನ್ನ ಕೆಲಸದ ಮಧ್ಯೆ ಜೇನು ಒಟ್ಟಿಗೆ ಹೇಗೆ ಸಮಯ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಿಮ್ಮೆಲ್ರಿಗೂ ಕೂಡ ಜೇನುವಿನ ಕೆಲವೊಂದು ಕ್ಲಿಪ್ಸ್ ತುಂಬಾ ಇಷ್ಟ, ಹಾಗಾಗಿ ನೀವು ಹಾಕಿ ಅಂತ ಕೇಳ್ತಾ ಇರ್ತೀರ. ಸೊ ಇದು ನಿಮಗೋಸ್ಕರ. ಇನ್ನು ನನ್ನ ಹೊಸ ಕ್ರಾಫ್ಟ್ ಜರ್ನಿ ಶುರುವಾಗಿದೆ. ಸುಮಾರು ವಸ್ತುಗಳನ್ನು ತರಿಸ್ದೆ, ಹಾಗೆಯೇ ಕೆಲವೊಂದನ್ನು ಟ್ರೈ ಮಾಡೋಣ ಅಂತ ಕೆಲವೊಂದು ವಸ್ತುಗಳನ್ನು ತರಿಸಿದ್ದೀನಿ. ನೋಡೋಣ, ಇದನ್ನೆಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ಈಗ ಬಿಸಿಬೇಳೆ ಬಾತ್ ರೆಡಿಯಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬಿಸಿಬೇಳೆ ಬಾತ್. ಅದಕ್ಕೆ ಒಂದೆರಡು ಚಮಚ ತುಪ್ಪ ಹಾಕ್ಕೊಂಡು ಸೈಡಿಗೆ ಖಾರ ಬುಂದಿ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ತುಂಬ 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 ಚೆನ್ನಾಗಿತ್ತು. ಭರ್ಜರಿಯಾಗಿ ಬಿಸಿಬೇಳೆ ಬಾತ್ ತಿಂದು ದಿನ ಕಂಟಿನ್ಯೂ ಆಯಿತು. ಸೊ ನಿಮ್ಮ ಸಂಡೇ ಕೂಡ ಸೂಪರಾಗಿ ಹೀಗೆ ಕಳೀತು ಅಂತ ಭಾವಿಸ್ತೀನಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಹೊಸ ಜರ್ನಿನ ನೀವು ಪ್ರಾರಂಭ ಮಾಡಿದ್ರೆ ಡೋಂಟ್ ವರಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಆ್ಯಂಡ್ ಇದೆಲ್ಲ ಒಂದು ಸ್ಟ್ರಗಲ್ ಮಧ್ಯೆ ನಿಮ್ಮನ್ನು ನೀವು ಮಿಸ್ ಮಾಡ್ಕೋಬೇಡಿ, ಕಳ್ಕೊಬೇಡಿ. ಬಿಕಾಸ್ ಯು ಆರ್ ಸ್ಪೆಷಲ್ ಅಂತ ಹೇಳ್ತಾ ನಿಮಗೆಲ್ಲ ನನ್ನ ರಾಶಿ ರಾಶಿ ಪ್ರೀತಿ. ಹುಷಾರಾಗಿರಿ, ಆದಷ್ಟು ಬೇಗ ಸಿಗ್ತೀನಿ.